ಈಶಾ ಫೌಂಡೇಶನ್ ಬೆಂಗಳೂರು ಇದರ ವತಿಯಿಂದ ಗ್ರಾಮೀಣ ಕ್ರೀಡೋತ್ಸವ ಇದೇ ಆಗಸ್ಟ್ 24ರಂದು ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಉಡುಪಿ ಬ್ರಹ್ಮಗಿರಿಯ ಸೈಂಟ್ ಸಿಸಿಲಿಸ್ ಹೈಸ್ಕೂಲ್ನಲ್ಲಿ ನಡೆಯಲಿದೆ ಎಂದು ಈಶಾ ಫೌಂಡೇಶನ್ನ ಸ್ವಯಂ ಸೇವಕ ಸಬ್ಯತ್ ಶೆಟ್ಟಿ ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಈ ಕ್ರೀಡೋತ್ಸವದಲ್ಲಿ ಪುರುಷರಿಗೆ ವಾಲಿಬಾಲ್ ಹಾಗೂ ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾಟ ನಡೆಯಲಿದೆ. ಮೊದಲ ಹಂತದ ಕ್ಲಸ್ಟರ್ ಪಂದ್ಯಗಳು ಸೈಂಟ್ ಸಿಸಿಲಿಸ್ ಹೈಸ್ಕೂಲ್ನಲ್ಲಿ ನಡೆಯಲಿದೆ ಎಂದರು. ಕ್ಲಸ್ಟರ್ ಹಂತದಲ್ಲಿ ಚಾಂಪಿಯನ್ ಹಾಗೂ ರನ್ನರ್ ಅಪ್ ಆಗುವ ತಂಡಗಳನ್ನು ವಿಭಾಗೀಯ ಮಟ್ಟಕ್ಕೆ ಆಯ್ಕೆ ಮಾಡಲಾಗುತ್ತದೆ. ಈ ವಿಭಾಗೀಯ ಮಟ್ಟದ ಪಂದ್ಯಾಟವು ಇದೇ ಆಗಸ್ಟ್ 31ರಂದು ಕುಂದಾಪುರದ ಕೇರಾಡಿಯಲ್ಲಿ ಜರುಗಲಿದೆ. ಅಲ್ಲಿ ಚಾಂಪಿಯನ್ ಮತ್ತು ರನ್ನರ್ ಅಪ್ ಆದ ತಂಡಗಳನ್ನು ಸೆಪ್ಟೆಂಬರ್ 21ರಂದು ಕೊಯಂಬತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿ ನಡೆಯಲಿರುವ ಫೈನಲ್ ಪಂದ್ಯಾಟಕ್ಕೆ ಆಯ್ಕೆ ಮಾಡಲಾಗುತ್ತದೆ. ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ 4ನೇ ಸ್ಥಾನ ಪಡೆಯುವ ತಂಡಗಳಿಗೆ ಕ್ರಮವಾಗಿ 10,000, 7,000, 5,000 ಹಾಗೂ 3,000 ನಗದು ಬಹುಮಾನ ನೀಡಲಾಗುವುದು. ಫೈನಲ್ನಲ್ಲಿ ಪ್ರಥಮ ಸ್ಥಾನ ಪಡೆಯುವ ವಾಲಿಬಾಲ್ ಹಾಗೂ ಥ್ರೋಬಾಲ್ ತಂಡಗಳಿಗೆ ತಲಾ 5 ಲಕ್ಷ ಬಹುಮಾನ ನೀಡಲಾಗುವುದು ಎಂದು ತಿಳಿಸಿದರು. ಗ್ರಾಮೀಣ ಕ್ರೀಡೋತ್ಸವದಲ್ಲಿ ಭಾಗವಹಿಸುವ ತಂಡಗಳ ಎಲ್ಲ ಆಟಗಾರರು ಒಂದೇ ಗ್ರಾಮ ಅಥವಾ ಪಟ್ಟಣ ಪಂಚಾಯತ್ನವರಾಗಿರಬೇಕು. ಒಂದು ಗ್ರಾಮದಿಂದ ಎಷ್ಟು ತಂಡ ಬೇಕಾದರೂ ಭಾಗವಹಿಸಬಹುದು. ನಗರಸಭೆ, ನಗರ ಪಾಲಿಕೆ ತಂಡಗಳು ಭಾಗವಹಿಸುವಂತಿಲ್ಲ. ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ 8300030999 ಅಥವಾ ವೆಬ್ಸೈಟ್ isha.co/ಗ್ರಾಮೋತ್ಸವಂ-ka ಅನ್ನು ಸಂಪರ್ಕಿಸಬಹುದು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸ್ವಯಂ ಸೇವಕರಾದ ಅಮಿತಾ ಭಟ್, ಹರಿಣಿ ಶೆಟ್ಟಿ ಇದ್ದರು. ನಾವು ಇದನ್ನು ಕಳೆದ 17 ವರ್ಷಗಳಿಂದ ಒಂದು ಸಂಭ್ರಮಾಚರಣೆಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಮೊಟ್ಟ ಬಾರಿಗೆ ಶುರುವಾಗಿದ್ದು 2023ರಲ್ಲಿ, ನಮ್ಮ ಉಡುಪಿಯಲ್ಲಿ ಕೂಡ ಶುರುವಾಯಿತು. ಹೀಗೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈಶಾ ಗ್ರಾಮೋತ್ಸವ ಕಳೆದ 2023ರಿಂದ ಕರ್ನಾಟಕ ಪ್ರವೇಶಿಸಿತು. ಸೊ ಈ ವರ್ಷದ ಈಶಾ ಗ್ರಾಮೋತ್ಸವ ನಾವು ಬ್ರಹ್ಮಗಿರಿಯಲ್ಲಿರುವ ಸೈಂಟ್ ಸಿಸಿಲಿಸ್, ಉಡುಪಿಯ ಬ್ರಹ್ಮಗಿರಿಯಲ್ಲಿರುವ ಸೈಂಟ್ ಸಿಸಿಲಿಸ್ ಸ್ಕೂಲ್ನಲ್ಲಿ ಆಗಸ್ಟ್ 24ರಂದು ಈಶಾ ಗ್ರಾಮೋತ್ಸವವನ್ನು ಆಚರಿಸಲಿದ್ದೇವೆ. ಸೊ ಈಶಾ ಗ್ರಾಮೋತ್ಸವ ಅಂತ ಹೇಳಿದ್ರೆ ಇದು ಒಂದು ಬೇರೆ ತರ ಟೂರ್ನಮೆಂಟ್ ಅಲ್ಲ. ಇದರಲ್ಲಿ ಕ್ರೀಡೆ ಇರ್ತದೆ, ಬಟ್ ಬೇರೆ ತರ ಟೂರ್ನಮೆಂಟ್ ಅಲ್ಲ. ಇದು ಹೆಸರು ಹೇಳಿದಾಗೆ ಗ್ರಾಮೋತ್ಸವ ಅಂದ್ರೆ ಗ್ರಾಮದ ಉತ್ಸವ, ಅಂದ್ರೆ ಸೆಲೆಬ್ರೇಷನ್, ಅಂದ್ರೆ ಕ್ರೀಡೆಯ ಜೊತೆಗೆ ಇಲ್ಲಿ ನಮ್ಮ ಕಲ್ಚರಲ್ ಪರ್ಫಾರ್ಮೆನ್ಸ್ ಇರ್ಬೋದು, ನಮ್ಮ ಈಗ ಸ್ಥಳೀಯ ಈಗ ಫಾರ್ ಎಕ್ಸಾಂಪಲ್ ಯಕ್ಷಗಾನ ಇರ್ಬೋದು, ಹುಲಿವೇಷ ಇರ್ಬೋದು, ಮತ್ತೆ ಹೀಗೆ ಫೋಕ್ ಡ್ಯಾನ್ಸಸ್ ಇರ್ಬೋದು. ಕ್ರೀಡೆಯ ಜೊತೆಗೆ ಈಗ ಕ್ರೀಡೆ ವಾಲಿಬಾಲ್ ಮ್ಯಾಚ್ ಇರುತ್ತೆ, ಥ್ರೋಬಾಲ್ ವಾಲಿಬಾಲ್ ಪುರುಷರಿಗಿರುತ್ತೆ, ಥ್ರೋಬಾಲ್ ಮಹಿಳೆಯರಿರುತ್ತೆ, ಅದ್ರ ಜೊತೆ ಈ ತರ ಕಲ್ಚರಲ್ ಪರ್ಫಾರ್ಮೆನ್ಸಸ್ ಕೂಡ ಇರುತ್ತೆ. ಇದೊಂದು ಸೆಲೆಬ್ರೇಷನ್, ಒಂದಿನ ನಡೆಯುವ ಒಂದು ಉತ್ಸವ. ಇದು ಮೇನ್ ಆಗಿ ಏನಂತ ಹೇಳಿದ್ರೆ ಇರುವುದು ಗ್ರಾಮೀಣದಲ್ಲಿ ಒಂದೇ ಗ್ರಾಮ ಪಂಚಾಯತಿನ ಈಗ ಆಟ ಅಂತ ಬಂದಾಗ ಆ ಸದಸ್ಯರೆಲ್ಲರೂ ಒಂದೇ ಗ್ರಾಮ ಪಂಚಾಯತ್ ಆಗಿರಬೇಕು. ಇದು ಒಂದು ಗ್ರಾಮೀಣ ಪ್ರತಿಭೆಗಳಿಗೆ ಮಾಡಿರುವಂತ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಇದು ಮುನ್ಸಿಪಾಲಿಟಿ ಅವ್ರಿಗೆ ಒಂದು ಆಡಳಿತ ಆಗುದಿಲ್ಲ ಇಲ್ಲಿ, ಇದು ಗ್ರಾಮೀಣದವರಿಗೆ ಅಂತ. ಈಗ ಒಂದು ತಂಡ, ಈಗ ನಮ್ಮಲ್ಲಿ ಈಗ ಈಶಾ ಗ್ರಾಮೋತ್ಸವದಲ್ಲಿ ವಾಲಿಬಾಲ್ ಮ್ಯಾಚ್ ನಡೆಯುತ್ತೆ 24ಕ್ಕೆ ಪುರುಷರಿಗೆ. ಆ ಪುರುಷರ ತಂಡ ಹೇಗಿರ್ಬೇಕಂದ್ರೆ ಪ್ರತಿಯೊಂದು ಆ ತಂಡದ ಸದಸ್ಯರು ಒಂದೇ ಗ್ರಾಮದಿಂದ ಆಗಿರ್ಬೇಕು. ಈಗ ಹಾಗೆ ಥ್ರೋಬಾಲ್ ಮಹಿಳೆಯರಿಗೆ ನಡೆಯುತ್ತೆ, ಅವರು ಕೂಡ ಸೇಮ್ ರೂಲ್ಸ್, ಒಂದೇ ಗ್ರಾಮದಿಂದ ಆ ತಂಡದ ಸದಸ್ಯರಿದ್ದಾರೆ, ಒಂದೇ ಗ್ರಾಮದಿಂದ ಇರಬೇಕು. ಈಗ ನಾವು ಮೊನ್ನೆ ಆಗಸ್ಟ್ 17ಕ್ಕೆ ಉತ್ತರ ಕನ್ನಡ ಜಿಲ್ಲೆಯಿಂದ ಹೋಗಿ ಅಲ್ಲಿ ಗ್ರಾಮೋತ್ಸವ ನಡೆಸಿ ಬಂದಿದ್ವಿ. ನಾವು ಸ್ವಲ್ಪ ಉಡುಪಿಯಿಂದ ವಾಲಂಟಿಯರ್ಸ್ ಹೋಗಿ